ಚಡಚಣ ಹಾಗೂ ಇಂಡಿ ತಾಲೂಕಿನ ಬೈಲಾಟ ಕಲಾವಿದರ ಒಕ್ಕೂಟದ ವತಿಯಿಂದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದ ಶ್ರೀ ಯಲ್ಲಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ತದ್ದೇವಾಡಿ ವೇದಮೂರ್ತಿ ಮಾಂತೇಶ ಶಾಸ್ತ್ರಿಗಳು ಹಾಗೂ ಶ್ರೀಮಠದ ಮಹಂತೇಶ್ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೈಲಾಟ ಕಲಾವಿದರ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಜಯಪುರ ಜಿಲ್ಲೆಯ ಬೈಲಾಟ ಕಲಾವಿದರ ಸಂಘದ ಅಧ್ಯಕ್ಷರಾದ ಎಸ್ಎಲ್ ಮೇತ್ರಿ ಹಾಗೂ ರಾಜ್ಯ ಬೈಲಾಟ ಕಲಾವಿದರ ಗೌರವಾಧ್ಯಕ್ಷರಾದ ಶಿವನಗೌಡ ಬಿರಾದಾರ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕಿನ ಅಧ್ಯಕ್ಷರಾಗಿ ತಮ್ಮರಾಯ ವಾಲಿಕಾರ್ ಹಾಗೂ ಚಡಚಣ ತಾಲೂಕಿನ ಅಧ್ಯಕ್ಷರಾಗಿ ಶ್ರೀ ಕರಬಸಪ್ಪ ಮಾವಿನಮರ ಕಾತ್ರಾಳ ಅವರನ್ನ ಆಯ್ಕೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಹಂತೇಶ್ ಶಾಸ್ತ್ರಿಗಳು ಹಾಗೂ ಜಿಲ್ಲಾ ಬೈಲಾಟ ಕಲಾವಿದರ ಕಾರ್ಯದರ್ಶಿಗಳಾದ ಕಾಸುಗೋಡು ಪಾಟೀಲ್ ಅವರು ಮಾತನಾಡಿ ಕಲಾವಿದರ ಕಷ್ಟ ನಷ್ಟಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ವರದಿ ಮುಸ್ತಾಕ್ ಎಂ ಮುಲ್ಲಾ, ವಿಜಯಪುರ. ಅವನು ಮಾಡಿದ ದಾಖಲೆಗಳು ಇರೋದಿಲ್ಲ. ಅವಾಗ ಡುಪ್ಲಿಕೇಟ್ ಎಲ್ಲೋ ಒಂದು ಪ್ರಿಂಟ್ ಮಾಡ್ಕೊಂಡು ಹೋಯ್ದ್ರು ಗೊತ್ತಾಗ್ತಿರ್ತದೆ. ಕಾಗದ ಹೇಳ್ತಿರ್ತದೆ ಇದು ಎಷ್ಟು ವರ್ಷದ ಕಾಗದ ಅಂತ ಹಿಂಗೆ ಹೇಳ್ತಾ ಇರುವಾಗ ಅದು ಆಗಬಾರ್ದು. ಕಲಾವಿದರಿಗೆ ನಿಜವಾಗಿರುವಂಥ ಮಾಶಾಸನ ದೊರಕಬೇಕು, ಸರ್ಕಾರದ ಸೌಲಭ್ಯಗಳು ದೊರಕಬೇಕು ಅನ್ನುವಂಥ ನಿಟ್ಟಿನೊಳಗ ಅವರು ಅನೇಕರನ್ನ ಕರೆದುಕೊಂಡು ಮಾಶಾಸನವನ್ನು ಕೂಡ ಮಾಡಿದಾರ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡೋಣ. ಇನ್ನೂ ಅನೇಕ ಕಲಾವಿದರು ತಾವೆಲ್ಲ ನಾನು ಹಿಡ್ಕೊಂಡು ಹೇಳಕತ್ತೀನಿ. ನಾನು ಒಬ್ಬ ಕಲಾವಿದ, ನಿಮ್ಮ ಹಾಗೆ ನಾನು ಕೂಡ ಬಯಲಾಟ ಮಾಡಿದ್ದೀನಿ, ಭಜನೆ ಮಾಡಿದ್ದೀನಿ, ಡೊಳ್ಳಿನಾಡು ಆಡೀನಿ, ಗೀಗಿ ಪದ ಹಾಡ್ತೀನಿ, ಸೋಬನ್ ಪದ ಹಾಡ್ತೀನಿ, ಒಳ್ಳಕಲ್ಲ ಬೀಸೋಕಲ್ಲ ಪದ ಹಾಡ್ತೀನಿ, ಮಟ್ಟಿ ಪದ ಹಾಡ್ತೀನಿ. ಇದು ಬರಂಗಿಲ್ಲ ಅಂತ ಹಿಂಗಿಲ್ಲ. ಎಲ್ಲವೂ ಕೂಡ ನಿಮ್ಮಂಥವ್ರಿಂದ ಕಲ್ತು ಒಂದೊಂದು ಹಾಡು ಹಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಈ ಕಲೆ ಜೀವಂತ ಕಲೆ, ಇದನ್ನು ಉಳಿಸ್ಬೇಕನ್ನುವಂಥ ನಿಟ್ಟಿನೊಳಗ ನಮ್ಮೆಲ್ಲರ ಕಾರ್ಯ ಕೇವಲ ಮೇತ್ರಿಸರ ಒಬ್ಬರು ಮಾಡಿದ್ರೆ ಸಾಲದು. ನಾನಿವತ್ತು ಒಂದು ಈ ವೇದಿಕೆ ಮುಖಾಂತರವಾಗಿ ನಮ್ಮ ಪತ್ರಕರ್ತರ ಮಿತ್ರರು ಕ್ಷತ್ರಿಯರು ಬಂದಿದ್ದಾರೆ, ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ನಾಳೆ ಟೈಟಲ್ದೊಳಗೆ ಏನು ಬರಬೇಕು ಅಂತ ಕೇಳಿದ್ರೆ ಬಯಲಾಟ ಕಲಾವಿದರಿಗೆ ಸರ್ಕಾರದಿಂದ ಆ ಜೀವಂತವಾಗಿ ಆ ಕಲೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಯಾವುದಾದ್ರೂ ಊರಲ್ಲಿ ಒಂದು ಬಯಲಾಟವನ್ನು ಏರ್ಪಾಟು ಮಾಡಿದ್ರು ಅಂದ್ರೆ ಕನಿಷ್ಠ ಇಲ್ಲ ಅಂದ್ರೂ ಕೂಡ ಸರ್ಕಾರದಿಂದ 50,000 ರೂಪಾಯಿ ಕೂಡ ಆ ಒಂದು ಬಯಲಾಟಕ್ಕೆ ಬರಬೇಕನ್ನುವಂಥ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಿದ್ವಿ ಅಂದ್ರೆ ಉಳಿತಿರ್ತಾರೆ. ಆದ್ರೆ ಲೋಣಿ ಸರ್ ಹೇಳ್ದಂಗೆ ಉಳಿದು ಗಿಗಿ ಪದ, ಡೊಳ್ಳಿನ ಪದ, ಮತ್ತೊಂದು ಮುಗಿದೊಂದು ತುಸು ದುಡ್ಡು ಬರ್ತಿರ್ಬೇಕು. ಅದು ಬಯಲಾಟ ಅಂದ ತಕ್ಷಣ ಮೂಗು ಮುರಿದು ಮನ್ಯಾಗ ಮನ್ಕೊಳ್ಳೋರೇ ಭಾಳ ಜನ ಇರ್ತಾರೆ. ಬಯಲಾಟ ಅಂದ ತಕ್ಷಣ ನನಗೊಂದು ಯಾಕೋ ನೆನಪು ಬರಕತ್ತೆ. ಅದು ಒಂದಿನ ಮುದುಕ ಹಿಂಗೆ ಕೈಯೊಳಗೆ ಬಡಗಿ ಹಿಡ್ಕೊಂಡು ಹೋಗ್ತಾ ಇರುವಾಗ ಕೈಯೊಳಗಿಂದ ಬಡಗಿ ಜಾರ್ತು. ಮುದುಕಿ ಕರೆದ ಬಗ್ಗಿ ಬಡಗಿ ತೊಳಕ ಅವನಿಗೆ ಆಗುವಲ್ದು. ಮುದುಕಿ ಕರೆದ ಬಾಯಲ್ಲಿ ಒಂದಿಷ್ಟು ಕೈಯೊಳಗಿಂದ ಬಡಗಿ ಜಾರದ ಕೊಡು ಅಂದ ತಕ್ಷಣ ಆವಾಗ ಬಂದು ಬಡಗಿ ಕುಡ್ಲಿಲ್ಲಕ್ಕಿ ಮೊದಲು ಬಡಗಿ ತಗೊಂಡು ಮುದುಕಿಗೆ ಒಂದು ಏಟಿಟ್ಲು. ಯಾಕೆ ಹೊಡಿತಿ ಅಂದ. ಯಾಕೆ ಹೊಡಿತಿ ಅಂದ ತಕ್ಷಣ ಅಕ್ಕಿ ಹೇಳಿದ್ರು, ನೀ ಏನು ಹಿಂದಕ್ಕೆ ಭೀಮನ ಪಾತ್ರ ಮಾಡಿದಿ, ಕೈಯಾಗ ಗದ ಹಿಡ್ದಿದ್ದಿ, ನಿನ್ನ ಗದ ನೋಡಿ ಮದುವೆ ಆಗಿ ನೋ ಮರ ಅಂದಳ. ಈ ಕೈಯಾಗ ಒಂದು ಬಡಗಿ ನಿಂದ್ರು ಅಲ್ದು. ಎಲ್ಲಿ ನಮಗ ನೆತ್ತರಿಸರ ಹೇಳಿದ ಹಾಗೆ ಅಸ್ಥೀಯತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಕಡೆ ಸಾಕ್ತಾ ಇರುವಾಗ ನಮ್ಮದ ಹಲ್ಲದಂದ್ರೆ ಬೀಳ್ತದ, ನಮ್ಮದ ಕಿವಿ ಅದಂದ್ರೆ ಕೇಳಂಗಿಲ್ಲ. ಅಂತ ಅವಸ್ಥೆಯೊಳಗೆ ಮಕ್ಕಳು ನಮ್ಮನ್ನು ಮಾತಾಡ್ತಾರಂತಲ್ಲ, ಚಲೋ ದುಡುದು ಎಲ್ಲ ಮಾಡಿದವ್ರಿಗೆ ಮಾತಾಡ್ಸಂಗಿಲ್ಲ. ಏನು ನಾವು ಬಯಲಾಟ ಮಾಡಿ ಕುಣಿದು ಬಂದಿದ್ದಲ್ಲ, ಇನ್ನೇನು ಇಟ್ಟ ನಮಗೆ ತಿಳ್ಕೊಂಡು ಹೊರಗೆ ಹಾಕುವಂತ ಪರಿಸ್ಥಿತಿ ಕಲಾವಿದನ ಬಹಳ ದುಸ್ಥಿತಿ ಅದು. ನಾ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಇಂಡಿಯೊಳಗ 30 ವರ್ಷಗಳ ಹಿಂದೆ ಒಬ್ರು ಹುನಗುಂದದಿಂದ ಬಂದಿದ್ರು. ಅವ್ರು ಎಷ್ಟು ನಾಟಕಗಳನ್ನು ಬರೆದಿದ್ರು ಅಂತ ಕೇಳಿದ್ರೆ 22 ನಾಟಕಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ. ಬ್ಯಾಗ್ನೊಳಗೆ ಎಲ್ಲ 22 ನಾಟಕದ ಕೈಬರಗಳದಾವ. ಆದ್ರೆ ಆ 22 ನಾಟಕ ಬರೆದಿರುವಂಥ ವ್ಯಕ್ತಿ ಕೆಲವು ಪ್ರಿಂಟ್ ಆಗ್ಯಾವ, ಕೆಲವು ಪ್ರಿಂಟ್ ಆಗಿಲ್ಲ. ಅವ ಹೆಂಗದ ಅಂತ ಕೇಳಿದ್ರೆ ಚಹಾ ಕುಡಿಸ್ಲಿಕ್ಕೆ ಒಂದು 10 ರೂಪಾಯಿ ಕೊಟ್ಟರೆ ಸಾಕು ಅನ್ನುವಂಥ ದುಸ್ಥಿತಿಯೊಳಗೆ ಕಲಾವಿದದಾನ. ಏನು ಮಾಡ್ಲಿಕ್ಕಾಗ್ತದೆ? ಯಾರು ನೋಡ್ತಾರೆ? ನಾವು ಇದನ್ನು ನಂಬಿ ಬದುಕೋದಕ್ಕೆ ಪ್ರಯತ್ನ ಪಡೋಣ. ಯಾರ್ಯಾರಿಗೋ ಸರ್ಕಾರ ಹೆಂಗ್ ಮಾಡ್ತದೆ ಕೇಳಿದ್ರಿ ಅಂದ್ರೆ, ಒಂದು 6 ಹೊಡೆದವನಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಡ್ತದೆ. ಜೀವಂತ ತುಂಬಾ ಎಲ್ಲ ಜೀವಂತ ಕಲೆಯನ್ನು ಉಳಿಸ್ಕೊಂಡು ಬಂದಂಥವ್ರಿಗೆ ಒಂದು ಮಾಶಾಸನ ಮಾಡ್ಲಿಕ್ಕೆ ಕೂಡ ಹಿಂದೇಟಾಗ್ತದೆ. ಆ 2 ಪ್ರಕಾರಗಳು ಯಾರು ಅಂದ್ರೆ ವೃತ್ತಿಪರ ಕಲಾವಿದರು. ವೃತ್ತಿಪರ ಕಲಾವಿದರು ಅಂದ್ರೆ ಯಾವತ್ತೂ ಮುಂಜಾನೆ ಎದ್ದು ಕೂಡಲೇ ಮನೆಯೊಳಗೆ ಅದೇ ರೇಣುಕಾ ಯಲ್ಲಮ್ಮ ನಾಟಕ ಅಂದ್ರೆ ಮುಂಜಾನೆ ಅಡಿಗೆ ಮಾಡಿದ್ರೆ ಚಾಲನೆ, ಅವ್ರು ಪೇಟೆ, ತಬಲಾ ಬಾರಿಸೋದು, ಹಾಡೋದು, ಇವತ್ತೆಲ್ಲಿ ಆಟದ, ಇವತ್ತೆಲ್ಲಿ ಹೋಗ್ಬೇಕು, ಯಾವರಿಗೆ ಹೋಗ್ಬೇಕು, ಏನು ಹೋಗ್ಬೇಕು, ವೃತ್ತಿಪರ. ಅದನ್ನು ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ವೃತ್ತಿಪರ ಕಲಾವಿದರು ಈ ಜಮಖಂಡಿ ಅಪ್ಪಲ ವೃತ್ತಿಪರ ಕಲಾವಿದರು.
ಆಮೇಲೆ ಲೋಕಾಪುರ್ ದೇಶಪಾಂಡೆ ವೃತ್ತಿಪರ ಕಲಾವಿದರು. ಇಂಥವರೆಲ್ಲ ವೃತ್ತಿಪರ ಕಲಾವಿದರು. ಅವರು ಅದನ್ನೇ ಅವರು ವೃತ್ತಿ ಅದೇನೆ, ಅವರು ವೃತ್ತಿಪರ ಕಲಾವಿದರು. ಹೇಳ್ರಿ. ತಾಯಿ ಮಾತೆ ರೇಣುಕಾದೇವಿಗೆ ಹಣೆ ಬಡಿದು ನಾವು ಬಿಜಾಪುರ ಜಿಲ್ಲೆಯ ಬಯಲಾಟ ಕಲಾವಿದರ ಒಕ್ಕೂಟದ ಅಡಿಯಲ್ಲಿ ಇಂಡಿ ಹಾಗೂ ಚಡ್ಚಣ ತಾಲೂಕಿನ ಬಯಲಾಟ ಕಲಾವಿದರ ಒಂದು ಪದಗ್ರಹಣ ಕಾರ್ಯಕ್ರಮ ನೆರವೇರಿಸಿದ್ದು, ಅದರ ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಮಹಾಂತೇಶ ಶಾಸ್ತ್ರಿಗಳು ವಹಿಸಿದರು. ಅಧ್ಯಕ್ಷರಾಗಿ ಸಾಹಿಬ್ ಬಿರಾದರ, ಅವರ ಜೊತೆಯಲ್ಲಿ ಜಳಕಿ ಗ್ರಾಮದ ರಮೇಶ್ ಗೌಡ ಪಾಟೀಲ್, ಹನುಮಂತ ಕೋಳಿ ಮತ್ತು ಗಂಗಾಧರ ಅಗಸರ್, ಶಿರ್ಷಾಡ್ ಅವರು ವಿನೋದ್ ಶಿರ್ಷಾಡ್, ಆಮೇಲೆ ರವಿ ತೇಲಿ, ಈ ಎಲ್ಲ ಮಹಾನುಭಾವರು ಆಗಮಿಸಿದ್ರು. ಅಂಥ ಒಂದು ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಈಗ ಕಲಾವಿದರಿಗೆ ಸರ್ಕಾರಕ್ಕೆ ಏನು ಮನವಿ ಕೊಡ್ತೀರಿ? ಕಲಾವಿದರಿಗೆ ಸತ್ಕಾರವೂ ಕೂಡ ಮಾಡಿದೆವು. ಆದರೆ ಗೌರ್ಮೆಂಟ್ಗೂ ಒಂದು ಮನವಿ ಮಾಡಿಕೊಂಡೆವು. ಏನಂತ ಕೇಳಿದ್ರೆ, ಬಡ ಕಲಾವಿದರು ಹಿಂದುಳಿಲಿಕ್ಕೆ ಕಾರಣ ಅವರ ಆರ್ಥಿಕ ಇರುವುದರಿಂದ ಅದಕ್ಕೆ ಗೌರ್ಮೆಂಟ್ ಸವಲತ್ತುಗಳು ಏನಾದರೂ ಆ ಕಾರ್ಯಕ್ರಮದೊಳಗೆ ಅಥವಾ ಬಡ ಕಲಾವಿದರಿಗೆ ಹೆಲ್ಪ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಗೌರ್ಮೆಂಟಿಗೂ ಕೂಡ ಮನವಿ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಎಲ್ಲ ಕಲಾವಿದರಿಗೂ ಕೂಡ ಕಲೆ ಉಳಿಸ್ರಿ, ಕಲೆ ಬೆಳೆಸ್ರಿ ಅನ್ನುವಂಥ ಮನವಿ ಕೂಡ ನಾವು ಮಾಡಿಕೊಂಡಿದ್ದೀವಿ. ಅತ್ಯುತ್ತಮ ರೀತಿಯಿಂದ ನಮ್ಮ ಕಾರ್ಯಕ್ರಮವನ್ನು ಮಹಾಂತೇಶ ಶಾಸ್ತ್ರಿಗಳು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಕಿವಿ ಮಾತು ಹೇಳಿ ಹುರಿದುಂಬಿಸಿದ್ದಾರೆ. ಅಂಥ ಶಾಸ್ತ್ರಿಗಳು ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗ್ಯಾರ? ಮಹಾಂತೇಶ ಶಾಸ್ತ್ರಿಗಳು ಸಾನ್ನಿಧ್ಯ ಇದ್ದರು, ಸಾಹೇಬರು ಅಧ್ಯಕ್ಷರಿದ್ದರು. ಈ ತಾಲೂಕಾ ಬಯಲಾಟ ಕಲಾವಿದರ ಅಧ್ಯಕ್ಷರು ವಾಲಿಕರ್ ಅಂತೇಳಿ ಮೂರ್ತಿಯವರಿದ್ದರು. ಚಡ್ಚಣದವರು ಮಾವಿನ ಮರ ಅಂತೇಳಿ ಚಡ್ಚಣದವರು ಇದ್ದರು. ಇಂಥ ಒಂದು ಸಂಘಟನೆಯೊಳಗೆ ನಾವು ಸತತವಾಗಿ ಪ್ರಯತ್ನದೊಳಗೆ ನಾವು ಇದ್ದೇವೆ ಅನ್ನುವಂಥ ಮಾತು ಹೇಳೋಕ್ಕೆ ಸಂತೋಷ ಆಗ್ತದೆ. ನಿಮ್ಮ ಹೆಸರು ಏನಾದ್ರಿ? ನಾನು ಕಾಶಿನಾಥ್ ಪಾಟೀಲ, ವಿಜಯಪುರ ಜಿಲ್ಲಾ ಬಯಲಾಟ ಕಲಾವಿದರ ಕಾರ್ಯದರ್ಶಿ. ಓಕೆ, ಧನ್ಯವಾದಗಳು.